ಜೈ ಹಿಂದ್. SSC GD 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಬಹಳಷ್ಟು ದಿನಗಳಾಗಿದೆ SSC GDಯ ಎಕ್ಸಾಮ್ ಇರ್ತಕ್ಕಂಥದ್ದು ಮುಗಿದು. ಸೊ ಈಗಾಗಲೇ ಬಹಳಷ್ಟು ದಿನಗಳು ಕಾಯ್ತಾ ಇದ್ದೇವೆ ನಾವು ಎಲ್ಲರೂ SSC GDಯ ಫಿಸಿಕಲ್ ಲಿಸ್ಟ್ ಇರ್ತಕ್ಕಂಥದ್ದು, ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರುತ್ತಾ ಅಂತೇಳಿ. ಈಗ ತಾನೇ ಒಂದು 3-4 ದಿನಗಳ ಹಿಂದೆ SSCದವರು GDಗೆ 20,000 ವೇಕೆನ್ಸಿಗಳನ್ನ ಹೆಚ್ಚಿಗೆ ಇರ್ತಕ್ಕಂಥದ್ದು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಒಂದು ಶುಭ ಸುದ್ದಿ, ಎಲ್ಲರಿಗೂ ಒಳ್ಳೆಯ ಒಂದು ಸಂದೇಶ ಇರ್ತಕ್ಕಂಥದ್ದು ನೀಡಿದ್ರು. ಎಲ್ಲರಿಗೂ ಬಹಳಷ್ಟು ಖುಷಿ ಆಯಿತು. 20,000 ಮತ್ತೆ ಹೆಚ್ಚಾಗಿ ಟೋಟಲ್ ಆಗಿ 46,000 ವೇಕೆನ್ಸಿಗಳು ಈಗಾಗಲೇ ಅವು ಆಗಿವೆ. ಸೊ ಇದಕ್ಕಿಂತ ಹಿಂದೆ ಇರುವಂಥದ್ದು ಓನ್ಲಿ 26,000 ಇರ್ತಕ್ಕಂಥದ್ದು ವೇಕೆನ್ಸಿಗಳು ಇದ್ವು. ಸೊ ಈ ಒಂದು 26,000 ವೇಕೆನ್ಸಿಗಳಿಗೆ ಬಹಳಷ್ಟು ಕಟ್ ಆಫ್ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಹಾಯ್ ನಿಲ್ಲುವಂತಹ ಚಾನ್ಸಸ್ ಇತ್ತು. ಈಗ 46,000 ಆಗಿರೋದರಿಂದ ಒಂದು ಸ್ವಲ್ಪ ಕಟ್ ಆಫ್ ಇರ್ತಕ್ಕಂಥದ್ದು ಕಡಿಮೆ ನಿಲ್ಲುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರಬಹುದು, ಸೊ ಈಗಾಗಲೇ ಇಲ್ಲಿ ಬರೆದು ಬಿಟ್ಟಿದ್ದೇನೆ ನಾನು. ರಿಸಲ್ಟ್ 3 ದಿನಗಳ ಒಳಗಡೆ ಇರ್ತಕ್ಕಂಥದ್ದು ಬರುತ್ತೆ. ಹಾಗಾದ್ರೆ ಡೇಟ್ ಇರ್ತಕ್ಕಂಥದ್ದು ಏನಾಗುತ್ತೆ ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ವೇಕೆನ್ಸಿ ಹೆಚ್ಚಿಗೆ ಆದ್ಮೇಲೆ ಎಲ್ಲ ಕ್ಯಾಟಗರಿ ಒಳಗೆ ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿ ಕಟ್ ಆಫ್ ಇರ್ತಕ್ಕಂಥದ್ದು ಎಷ್ಟು ಆಗಬಹುದು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ, ಸೊ ಅದನ್ನು ಕೂಡ ನೋಡೋಣ. ಹಾಗೂ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾರೆ, ಕಾಲ್ ಕೂಡ ಮಾಡ್ತಾರೆ. ನನಗೆ ಇಷ್ಟು ಅಂಕಗಳು ಬಂದಿವೆ, ಇಷ್ಟು ನನಗೆ ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ, ನನಗೆ ನನ್ನ ಒಂದು ಫಿಸಿಕಲ್ಗೆ ಬರುತ್ತಾ ಇಲ್ಲ ಅಂತೇಳಿ ಅದನ್ನು ಕೂಡ ನೋಡೋಣ. ಸೇಫ್ ಝೋನ್ ಏನಾಗಿರುತ್ತೆ, ಸೊ ಈ ಒಂದು ರೇಂಜ್ ಇರ್ತಕ್ಕಂಥದ್ದು ಹೇಳ್ತೇನೆ ನಾನು ನಿಮಗೆ. ಸೊ ಆ ರೇಂಜ್ದಲ್ಲಿ ನಿಮ್ಮ ಮಾರ್ಕ್ಸ್ಗಳು ಬರ್ತಾ ಇದ್ರೆ ನೀವು ಸೇಫ್ ಝೋನ್ದಲ್ಲಿ ಇರ್ತೀರಾ. ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಅದರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಅನ್ನ ಪಡೆಯಲು. ವಿಡಿಯೋವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ SSC GDಗೆ ಯಾರೆಲ್ಲ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಸೊ ಮುಂದೆ 2025ರಲ್ಲಿಯೂ ಕೂಡ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ 2025ರ SSC GD ಕಾಲ್ಫಾರ್ಮ್ ಆಗಸ್ಟ್ 27ಕ್ಕೆ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. 2024 ಆಗಸ್ಟ್ 27 2024ಕ್ಕೆ ಮತ್ತೆ ಹೊಸದಾಗಿ ನೋಟಿಫಿಕೇಶನ್ ಕಾಲ್ಫಾರ್ಮ್ ಆಗುತ್ತೆ SSC GD. ಇದು 2025ರ ಒಂದು ವೇಕೆನ್ಸಿಗಳು ಆಗಿರ್ತವೆ. ಈಗಾಗಲೇ 46,000 ವೇಕೆನ್ಸಿಗಳಿಗೆ ನಡೀತಾ ಇರುವಂತದ್ದು ಎಕ್ಸಾಮ್ ಕೂಡ ಮುಗಿದು ಹೋಗಿದೆ. ಇದರದ್ದು ರಿಸಲ್ಟ್ ಕೂಡ ಬರುತ್ತೆ ಬೇಗನೆ, ಫಿಸಿಕಲ್ ಕೂಡ ಬೇಗನೆ ಆಗುತ್ತೆ, ಫೈನಲ್ ರಿಸಲ್ಟ್ ಕೂಡ ಬೇಗನೆ ಬರುತ್ತೆ. ಇದಾಗಿಯೂ ಕೂಡ ಆಗಸ್ಟ್ 27 2024ಕ್ಕೆ ಹೊಸದಾಗಿ ನೋಟಿಫಿಕೇಶನ್ ಆಗುತ್ತೆ. ಆ ಎಕ್ಸಾಮ್ಗೆ ಮುಂದೆ ತಯಾರನ್ನು ನಡೆಸುವಂತ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ SSC GDದು. ಇದು ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿರುವಂತಹ ಒಂದು ಕೋರ್ಸ್ ಆಗಿದೆ. ಈ ಕಂಪ್ಲೀಟ್ ಕೋರ್ಸ್ಗೆ ಓನ್ಲಿ 600 ರುಪೀಸ್ ನಾವು ಫೀಸ್ ಅನ್ನ ಇಟ್ಟೇವೆ. ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ, ಎಲ್ಲರೂ ಕೂಡ ಕ್ಲಾಸಸ್ಗಳನ್ನ ಕೇಳಿ ತಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸಲಿ ಅಂತೇಳಿ. ಸೊ ಈ ಒಂದು ಕೋರ್ಸ್ದಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್, ಎಲ್ಲ ಸಬ್ಜೆಕ್ಟ್ಗಳ PDF ನೋಟ್ಸು, ಮಾಕ್ ಟೆಸ್ಟ್ಗಳು ಇರ್ತಾ ಇದಾವೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತಾವೆ, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ನಾವು ನಿಮಗೆ ನೀಡ್ತಾ ಇದ್ದೇವೆ. ಸೊ ಇದು ಓನ್ಲಿ 600 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಸೊ ಯಾರೆಲ್ಲ 2025ರ ಎಕ್ಸಾಮ್ಗೆ ತಯಾರಿ ನಡೆಸುವಂತವ್ರು ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮಗೆ 8861927838 ನಂಬರ್ಗೆ. ಅದೇ ರೀತಿ ಇನ್ನೊಂದು ಮಾಹಿತಿಯನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಈ ಒಂದು ಜೂನ್ ತಿಂಗಳಲ್ಲಿ ಜೂನ್ 27 2024 ಈ ದಿನಾಂಕದಿಂದ SSC MTS ಕೂಡ ಕಾಲ್ಫಾರ್ಮ್ ಆಗ್ತಾ ಇದೆ. ಇದಕ್ಕೆ ಹೈಟ್ ವೇಟ್ ಏನು ಬೇಕಾಗಿರೋದಿಲ್ಲ, ಓನ್ಲಿ 10th ಪಾಸ್ ಆಗಿರುವಂತವ್ರು ಇದ್ರೆ 27 ವರ್ಷದ ಒಳಗಡೆ ಇರ್ತಕ್ಕಂತಹ ಎಲ್ಲರೂ, 18ರಿಂದ 27 ವರ್ಷದ ಒಳಗಡೆ ಇರುವಂತಹ ಎಲ್ಲರೂ SSC MTS ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಈ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ಗೋಸ್ಕರನೂ ಕೂಡ ನಮ್ಮಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ. ಇದು ಕೂಡ ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಇರುತ್ತೆ. ಕ್ಲಾಸಸ್ಗಳು ಕೂಡ, ಕೋರ್ಸ್ ಕೂಡ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಸಿಗ್ತಾ ಇದೆ. ಇದು ಕೂಡ ನಿಮಗೆ ಓನ್ಲಿ 600 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕೋರ್ಸ್ದಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ಸು, PDF ನೋಟ್ಸು, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಗೈಡೆನ್ಸು. ಸೊ ಯಾರೆಲ್ಲ MTS ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅನ್ಕೊಂಡ್ಯಾರಿ ಅವರು ಕೂಡ ಜಾಯ್ನ್ ಆಗಬಹುದು. ಸೊ ಕಾಂಟ್ಯಾಕ್ಟ್ ಮಾಡಿ ನಮಗೆ 8861927838 ನಂಬರ್ಗೆ. ಅದೇ ರೀತಿ ಇನ್ನೊಂದು ಕೋರ್ಸ್ ನಮ್ಮಲ್ಲಿದೆ, RPF ಕಾನ್ಸ್ಟೇಬಲ್ ಇದೆ.
ಸೊ ಈ ಎಕ್ಸಾಮ್ ಇರ್ತಕ್ಕಂಥದ್ದು ಸೆಪ್ಟೆಂಬರ್ದಲ್ಲಿ ನಡೆಯುವಂಥ ಚಾನ್ಸಸ್ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ 2024ರಲ್ಲಿ ಈಗಾಗಲೇ ಅಪ್ಲಿಕೇಶನ್ಸ್ಗಳು ಕ್ಲೋಸ್ ಆಗಿವೆ. ಯಾರೆಲ್ಲ ಅಪ್ಲಿಕೇಶನ್ಸ್ಗಳನ್ನ ಹಾಕಿರಿ ಅವರು ಕನ್ನಡ ಮಾಧ್ಯಮದಲ್ಲಿ ಈ ಕೋರ್ಸನ್ನು ಪಡೆಯಬಹುದಾಗಿದೆ. ಈ ಕೋರ್ಸ್ ಓನ್ಲಿ 500 ರುಪೀಸಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇದರಲ್ಲಿಯೂ ಕೂಡ ಎಲ್ಲ PDF ನೋಟ್ಸು, ಮಾಕ್ ಟೆಸ್ಟು, ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಸು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಪ್ರಾಪರ್ ಆಗಿರುವಂಥ ಗೈಡೆನ್ಸ್ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಓಕೆನಾ? ಈಗ ನಾವಿಲ್ಲಿ ನೋಡೋಣ ಈ SSC GDಯ ಒಂದು ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರುತ್ತೆ ಅಂತೇಳಿ. ಈಗಾಗಲೇ ನಾನು ನಿಮಗೆ ಹೇಳಿದೆ SSC GDಯ ರಿಸಲ್ಟ್ ಇರ್ತಕ್ಕಂಥದ್ದು 3 ದಿನಗಳ ಒಳಗಡೆ ಬರುತ್ತೆ ಅಂತ ಹೇಳಿದೆ. ಸೊ 3 days ಒಳಗಡೆನೆ ರಿಸಲ್ಟ್ ಇರ್ತಕ್ಕಂಥದ್ದು ಬರುತ್ತೆ. ಇವತ್ತು ಸಂಡೇ ಇದೆ. ಸೊ ಇವತ್ತು ಸಂಡೇ 23ನೇ ಜೂನ್, ಇವತ್ತು 23 ಜೂನ್ ಇದೆ. ಸೊ ಇವತ್ತು ಸಂಡೇ ಇದೆ. ಸಂಡೇ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಆಫೀಸಸ್ಗಳು ಕ್ಲೋಸ್ ಇರೋದರಿಂದ ಇವತ್ತು ಬರೋದು ಡೌಟ್ ಬಹಳಷ್ಟು. ಬಟ್ ನಾಳೆ ಸೋಮವಾರ 24ನೇ ತಾರೀಕು, 25ನೇ ತಾರೀಕು, ಆಮೇಲೆ 26, ಇದು ಸೋಮವಾರ, ಇದು ಮಂಗಳವಾರ, ಇದು ಬುಧವಾರ. ಸೊ ಈ 3 ದಿನಗಳಲ್ಲಿ ರಿಸಲ್ಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಯಾರ್ದು ಸೆಲೆಕ್ಷನ್ ಆಗಿದೆ ಫಿಸಿಕಲ್ಗೆ, ಸೊ ಅವರೆಲ್ಲರೂ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಅವರ ಹೆಸರು, ಅವರ ರೋಲ್ ನಂಬರು ಬಂದಿರುತ್ತೆ. ಎಲ್ಲ ಲಿಸ್ಟ್ ಬಿಡ್ತಾರೆ 26ನೇ ತಾರೀಕು ಒಳಗಡೆ. ಸೊ ರಿಸಲ್ಟ್ ಬಂದ ತಕ್ಷಣವೇ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡ್ತೇವೆ. ಅದ್ರ ಜೊತೆಗೆ ವಾಟ್ಸ್ಆ್ಯಪ್ ಚಾನೆಲ್ ಕೂಡ ಇದೆ, ಅದರಲ್ಲಿ ಕೂಡ ಶೇರ್ ಮಾಡಿರ್ತೇವೆ. ಅಲ್ಲಿ ಹೋಗಿ ನೀವು PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ರಿಸಲ್ಟದ್ದು. ಸೊ ನಮ್ಮ ವಾಟ್ಸ್ಆ್ಯಪ್ ಚಾನೆಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ನೀಡುತ್ತೇವೆ. ಅಲ್ಲಿ ಹೋಗಿ ನೀವು ನಮ್ಮ ಚಾನೆಲ್ಗೆ, ವಾಟ್ಸಪ್ ಚಾನೆಲ್ಗೆ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬಹುದು. ಈಗ ಇನ್ನೊಂದು ಏನು ಅಂತಂದ್ರೆ, ಇದು ರಿಸಲ್ಟ್ ಬಗ್ಗೆ ಆಯ್ತು. ಈಗ ಸೇಫ್ ಸ್ಕೋರ್ ಏನಾಗಬಹುದು, ನೀವು ಎಲ್ಲ ಸೇಫ್ ಇದೀರೋ ಇಲ್ಲೋ ಅನ್ನೋದನ್ನ ಇಲ್ಲಿ ನಾ ಹೇಳ್ತೇನೆ. ಮೊದಲನೇದಾಗಿ ಈ ಸಲ ಕಟ್ ಆಫ್ ಇರ್ತಕ್ಕಂಥದ್ದು ಎಷ್ಟು ನಿಲ್ಬಹುದು. ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಈ ವೇಕೆನ್ಸಿಗಳು ಹೆಚ್ಚಾದ್ಮೇಲೆ ವೇಕೆನ್ಸಿಗಳು ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 989 ಆಗಿವೆ. ಒಂದು ಪೋಸ್ಟ್ಗೆ 8 ಜನರಿಗೆ ಫಿಸಿಕಲ್ಗೆ ಕರೀತಾರೆ ಅಂತಂದ್ರೆ 7,912 ಜನರಿಗೆ ಫಿಸಿಕಲ್ಗೆ ಕರೀತಾರೆ. ಸೊ ಇಲ್ಲಿ UR ಕ್ಯಾಟಗರಿ 52ರಿಂದ 54, OBC 50 ಆಗ್ಬಹುದು, EWS 46, ST 49, SC ಕ್ಯಾಟಗರಿ 48 ಮಾರ್ಕ್ಸ್ಗಳು ನಿಮಗೆ ಬರ್ತಾ ಇದ್ರೆ ನೀವು ಫಿಸಿಕಲ್ಗೆ ಬರಬಹುದು. ಸೊ ಇಲ್ಲಿ ಕೊಡುವಂಥದ್ದು ಇದು ಎಕ್ಸ್ಪೆಕ್ಟೆಡ್ ಇರ್ತೈತಿ. ಇದೇ ರೀತಿ ಇರ್ತಕ್ಕಂಥದ್ದು ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಈ ರೇಂಜ್ ಒಳಗ ನಿಮ್ಮ ಮಾರ್ಕ್ಸ್ಗಳು ಬರ್ತಾ ಇದ್ರೆ, ಇದಕ್ಕೆ ಸಮೀಪ 2 ಹೆಚ್ಚು 2 ಕಡಿಮೆ ಬರ್ತಾ ಇದ್ರೆ ನೀವು ಸೇಫ್ ಝೋನ್ದಲ್ಲಿ ಇರ್ತೀರ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 127 ಸೀಟ್ಗಳಿದಾವೆ. ಈಗ 8 ಜನರಿಗೆ, ಒಂದು ಪೋಸ್ಟ್ಗೆ 8 ಜನರಿಗೆ ಫಿಸಿಕಲ್ಗೆ ಕರೆದ್ರೆ 1,016 ಜನರಿಗೆ ಫಿಸಿಕಲ್ಗೆ ಕರೀತಾರೆ. ಸೊ ಇವ್ರದ್ದು UR ಕ್ಯಾಟಗರಿದವರಿಗೆ 50ರಿಂದ 52, OBC 48, EWS 46, ST ಕ್ಯಾಟಗರಿ 47, ಆಮೇಲೆ SC ಕ್ಯಾಟಗರಿ 45 ಆಗುತ್ತೆ. ಇದು ಏನು ಅಂತಂದ್ರೆ ಫಿಸಿಕಲ್ಗೆ ಕರೆಯುವಂತಹ ಒಂದು ಕಟ್ ಆಫ್ ಈ ರೀತಿ ಆಗಬಹುದು. ಆಮೇಲೆ ಈಗ ಸೇಫ್ ಸ್ಕೋರ್ ಏನಾಗಬಹುದು, ಸೇಫ್ ಝೋನ್ ಏನಾಗಬಹುದು ಅಂತಂದ್ರೆ, ಒಂದು ಎಲ್ಲರಿಗೂ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಏನು ಅಂತಂದ್ರೆ, ಇಲ್ಲಿ ಈ ಏನು ಅಂಕಗಳನ್ನ ಹೇಳಿ ಇದಕ್ಕಿಂತ 2 ಹೆಚ್ಚಾಗಬಹುದು, 2 ಕಡಿಮೆ ಆಗಬಹುದು ಅಂತ ಮೊದಲ ಹೇಳಿ ನಾನು. ಬಟ್ ನಿಮ್ಮ ಒಂದು ಸ್ಕೋರ್ ಇರ್ತಕ್ಕಂಥದ್ದು, ಈಗ ಫಿಸಿಕಲ್ಗೆ ಯಾರೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ನಾನು ಹೇಳಿದ್ರೆ, ಸೊ 45+ ದಿಂದ ಬಂದಿರುವಂತಹ ಎಲ್ಲರೂ ಇರ್ತಕ್ಕಂಥದ್ದು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ರಿ. ಮೇಲ್ ಆಗಿರ್ಬಹುದು ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಾಗಿರ್ಬಹುದು, 45+ ಅಂಕಗಳು ನಿಮಗೆ ಬರ್ತಾ ಇದ್ರೆ, ರಾ ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು ನಾರ್ಮಲೈಸೇಷನ್ ಬಿಟ್ಟು ರಾ ಮಾರ್ಕ್ಸ್ 45 ನಿಮಗೆ ಬರ್ತಾ ಇದ್ರೆ ನೀವು ಫಿಸಿಕಲ್ಗೆ ತಯಾರಿಯನ್ನ ನಡೆಸ್ರಿ. 45 ಮಾರ್ಕ್ಸ್ ನಿಮಗೆ ಬರ್ತಾ ಇದ್ರೆ ಏನ್ ಮಾಡಬೇಕು, ನೀವು ಫಿಸಿಕಲ್ ರನ್ನಿಂಗ್ಗೆ ಏನ್ ಮಾಡಬೇಕು, ತಯಾರಿ ಮಾಡಬೇಕು, ತಯಾರಿ ನಡೆಸಿ. ಓಕೆ, ಫಿಸಿಕಲ್ ತಯಾರಿನ ನೀವು ನಡೆಸಬಹುದು. 45 ಇದೇ ನಿಮ್ದು ಏನಾಗಿರ್ತೈತಿ, ಸೇಫ್ ಸ್ಕೋರ್ ಇರ್ತಕ್ಕಂಥದ್ದು ಆಗಿರ್ತೈತಿ 45ಕ್ಕಿಂತ ಮುಂದೆ. ಇದು ಫಿಮೇಲ್ಗೆ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಮೇಲ್ ಕ್ಯಾಂಡಿಡೇಟ್ಸ್ 45, 50 ಈ ರೀತಿ ಬರುತ್ತೆ. ಬಟ್ ಈ ಒಂದು ರೇಂಜ್ ಒಳಗನ ಬರ್ತೈತಿ, ಬಟ್ ಎಕ್ಸಾಕ್ಟ್ಲಿ ಯಾರಿಗೂ ಹೇಳಕ್ ಆಗಂಗಿಲ್ಲ. ಸೊ ಹಾಗಾಗಿ 45+ ಇದ್ರೆ ಫಿಸಿಕಲ್ಗೆ ತಯಾರನ್ನ ಮಾಡಿ. ಆಮೇಲೆ ಸರ್ ನೀವು ಹೇಳಿದ್ರೆ ಬರ್ಲಿಲ್ಲ, ನಾವು ರನ್ನಿಂಗ್ ಸುಮ್ಮನೆ ಮಾಡಿದ್ವಿ ಅಂತ ಅನ್ನಕ್ ಹೋಗ್ಬೇಡ್ರಿ. ರನ್ನಿಂಗ್ ಮಾಡಿದ್ರೆ ಹೆಲ್ತ್ಗೆ ಒಳ್ಳೆಯದು. ಸೊ ಮಾಡ್ತಾ ಇರ್ರಿ. ಬಂತು ಅಂತಂದ್ರೆ ಅವಾಗ ಏನ್ ಮಾಡವ್ರ, ಹೌದಿಲ್ಲ, ಅವಾಗ ಒಮ್ಮೆಲೆ ಫಿಸಿಕಲ್ ತಯಾರು ಮಾಡ್ಲಿಕ್ಕೆ ಬರೋದಿಲ್ಲ. ಮೇಲ್ ಕ್ಯಾಂಡಿಡೇಟ್ಸ್ 5 ಕಿಲೋಮೀಟರ್ ಓಡಬೇಕಾಗುತ್ತೆ, ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು 1.6 ಕಿಲೋಮೀಟರ್ ಓಡಬೇಕಾಗುತ್ತೆ. ಇವರು 8.5 ನಿಮಿಷದಲ್ಲಿ ಓಡಬೇಕು, ಇವರು 24 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಟಫ್ ಇದೆ ಇದು ಒಂದು ಕಾಂಪಿಟೇಷನ್. ಇವರು ರನ್ನಿಂಗ್ ಪಾಸ್ ಮಾಡೋದು ಟಫ್ ಇದೆ. ಸೊ ಹಾಗಾಗಿ ಮಿನಿಮಮ್ ಒಂದು 15 ದಿಂದ 20 ದಿವಸಗಳವರೆಗೆ ನಿಮ್ಮ
ಪ್ರಾಕ್ಟೀಸ್ ಬೇಕಾಗುತ್ತೆ ಈ ರನ್ನಿಂಗ್ಗೆ. ಸೊ ಹಾಗಾಗಿ ಈಗಲಿಂದಲೇ ಮಾಡ್ರಿ, 45 ಬರ್ತಾ ಇದ್ರೆ ಸೊ ಖಂಡಿತ ನಿಮ್ಮದು ಬರುತ್ತೆ. ಸೊ ಹೆಚ್ಚು ಕಡಿಮೆ ಆದ್ರೂ ಆಗ್ಬಹುದು ಇದರಲ್ಲಿ, ಬಟ್ 45 ಇದ್ದವ್ರು ಮಾಡಿಬಿಡ್ರಿ ಫಿಸಿಕಲ್ಲು. ಬರಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ಮುಂದೆ ಬರುವಂತಹ 2025ಕ್ಕೆ ಏನು ಕಾಲ್ಫಾರ್ಮ್ ಆಗ್ತಾ ಇದೆ, ಇದು ಆಗಸ್ಟ್ 27 2024ಕ್ಕೆ ಏನು ಕಾಲ್ಫಾರ್ಮ್ ಆಗ್ತಾ ಇದೆ, ಅದಕ್ಕೆ ಯೂಸ್ ಆಗೇ ಆಗುತ್ತೆ. ಆಮೇಲೆ ಇದಕ್ಕಿಂತ ಕಡಿಮೆ ಮಾರ್ಕ್ಸ್ ಬರ್ತಾ ಇದ್ದಾವೆ ಈಗ 2025ಕ್ಕೆ ನಂದು ಆಗಲೇಬೇಕು, ನಾನು ಜಾಬ್ ತೊಗೊಲೇಬೇಕು, ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಂದರೆ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. 600 ರುಪೀಸಲ್ಲಿ ಓನ್ಲಿ ಸಿಗ್ತಾ ಇದೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು 8861927838 ನಂಬರ್ಗೆ. GDಗಿದೆ, MTSಗೆ ಇದೆ. MTS ಜೂನ್ 27ಕ್ಕೆ ಕಾಲ್ಫಾರ್ಮ್ ಆಗ್ತಾ ಇದೆ, ಜೂನ್ 27ಕ್ಕೆ. ಸೊ ಬೇಗನೆ ಇರ್ತಕ್ಕಂಥದ್ದು ಈ ಕ್ಲಾಸಸ್ಗೂ ಕೂಡ ಜಾಯ್ನ್ ಆಗಬಹುದು. 600 ರುಪೀಸಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ ನಿಮಗೆ. ಮನೆಯಲ್ಲಿ ಕುಳಿತುಕೊಂಡು ನೀವು ನಿಮ್ಮ ತಯಾರಿ ನಡೆಸಬಹುದು. ಅದೇ ರೀತಿ RPF ಕಾನ್ಸ್ಟೇಬಲ್ಗೂ ಕೂಡ ಇದೆ, ಓನ್ಲಿ 500 ರುಪೀಸಲ್ಲಿದೆ. ಇದು ಕೂಡ ನಿಮಗೆ ಸಿಗ್ತಾ ಇದೆ. ಕಾಂಟ್ಯಾಕ್ಟ್ ಮಾಡಿರಿ ಬೇಗನೆ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ. ಶೇರ್ ಮಾಡೋದಿಲ್ಲ ಯಾರು ಕೂಡ, ನೀವು ಶೇರ್ ಮಾಡ್ತಾ ಬರ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.